ಇವತ್ತು 80 ಲಕ್ಷದಿಂದ 1 ಕೋಟಿ ರೂಪಾಯಿನ ರೋಡು ಮತ್ತು ಡ್ರೈನೇಜ್ಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಅವರು. SCP ಫಂಡ್ಸಿಂದ ಆಗಿದೆ. ಇವಾಗ ನಾಳೆಯಿಂದ ಕಾಮಗಾರಿ ಚಾಲು ಆಗ್ತಿದೆ. ಅದು ಗುದ್ಲಿ ಪೂಜೆ ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಅವರು. ಕಗ್ಲಿಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾನು. ಇವತ್ತು ಕಗ್ಲಿಪುರ ಕಾಲೋನಿ ಅನ್ನೋದು ಸೀನರಿ ಬಡಾವಣೆಯಲ್ಲಿ ಇದು ನಮಗೆ SC ಇದಕ್ಕೆ ಸೇರಿರೋಂಥ ಇದು ಜಾಗ ಇದು. ಇದರಲ್ಲಿ ಇವತ್ತು 80 ಲಕ್ಷದಿಂದ 1 ಕೋಟಿ ರೂಪಾಯಿನ ರೋಡು ಮತ್ತು ಡ್ರೈನೇಜ್ಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಅವರು. SCP ಫಂಡ್ಸಿಂದ ಆಗಿದೆ. ಇವಾಗ ನಾಳೆಯಿಂದ ಕಾಮಗಾರಿ ಚಾಲು ಆಗ್ತಿದೆ. ಅದು ಗುದ್ಲಿ ಪೂಜೆ ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಅವರು ಬಂದು. ಸುಮಾರು ಅನುದಾನ ಸಿಕ್ಕೈತೆ. ಮೊನ್ನೆ ತಾನೇ ಸಿದ್ದರಾಮಯ್ಯರದು ವಿಶೇಷ ಅನುದಾನದಲ್ಲಿ ಒಂದು 5 ಕೋಟಿ ರೂಪಾಯಿ CM ಅವ್ರ ಕಡೆ ನಾನು ಕೊಡಿಸ್ಕೊಟ್ರೆ ಸೋಮಶೇಖರ್ ಅವರು. ಅದು UGD ವರ್ಕ್ ನಡೀತಾ ಇದೆ, ಉದಿಪಾಳ್ಯ ಮತ್ತು ಇದೆಲ್ಲ. ಇನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು 5 ಕೋಟಿ ರೂಪಾಯಿ ವರ್ಕ್ ನಡೀತಾ ಇದೆ. ಸುಮಾರು ಅನುದಾನ ಬರ್ತಾಯಿದೆ, ಕೆಲಸ ಮಾಡ್ತಾಯಿದ್ದೀವಿ. ಈ ನೆಕ್ಸ್ಟು ಯಾವ್ಯಾವ SC ಕಾಲೋನಿಗಳಿರ್ಬೋದು, SC ಬಡಾವಣೆಗಳಿರ್ಬೋದು, ಅಲ್ಲೇನೇನು ರೋಡ್ಸ್ ಇದೆ, ಏನೇನು ಮಾಡಬೇಕು ಅನ್ನೋದು ಡೀಟೇಲ್ಸ್ ತೊಗೊಂಡಿದ್ದಾರೆ. ಇನ್ನೂ ಒಂದು 2-3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ದೊಡ್ಡವ್ರಿಗೆ ಸೇರಿದ್ದು. ಯಾರಾದರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಇದ್ದರು ಅಂದರೆ ನಾವು ಜೊತೇಲಿ ಇದ್ದೀವಿ. ಯಾರಾದರೂ CM ಏನಿಲ್ಲ, ಯಾರಾದರೂ ಅದೇನೆ, ನಮಗೇನಿಲ್ಲ. ನಮ್ಮ DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯವ್ರಿರಲಿ, ನಾವು ಜೊತೇಲಿ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಐತಾ ಅಷ್ಟು ಸಾಕು ನಮಗೆ. ಅಲ್ಲಿ ಯಾರು ಅನ್ನೋದು ಮುಖ್ಯ ಅಲ್ಲ. ಅದೆಲ್ಲ ಸರ್ ಗುರುತಿಸಿ ಶ್ರೀ ಸೋಮಶೇಖರ್ ಅವರೇ ನಮಗೆ ಅವ್ರ ಜೊತೆ ನಾವು ಇದೀವಿ ಒಂದು 20 ವರ್ಷದಿಂದ. ಇವತ್ತೆಲ್ಲ ಗುರುತಿಸಿ ನಮಗೇನೋ ಸ್ಥಾನಮಾನ ಬರ್ಬೋದು, ನಿರೀಕ್ಷೆಯಲ್ಲಿದ್ದೀವಿ.